ಶ್ರೀಗಳು ಮಾತಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋಣ. ನಮ್ಮ ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನು ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಡೆಪ್ಟಿ ಚೇರ್ಮನ್ ಆದಮೇಲೆ ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದು ಎಲ್ಲ ಕಾರ್ಯದರ್ಶಿ ಆಗ್ತದೆ. ಕಾರ್ಯದರ್ಶಿ ಆಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ನನಗೆ ಫೈಲ್ ನನಗೆ ಬಂದಿದ್ದೀಗ, ನಾನು ಗವರ್ನರ್ಗೆ ಬರೆದು ಗವರ್ನರ್ದಿಂದ ಅವ್ರಿಗೆ ಕಂಟಿನ್ಯೂ ಮಾಡಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. 14ಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಅಂದಿದ್ರು ಅವರೇ. ಅಲ್ಲಿವರೆಗೂ ಇರ್ತಾರಲ್ರಿ, ಅವ್ರು ಇರ್ತಾರಲ್ಲ ಬಿಡಿ. ನಥಿಂಗ್. ಐ ಥಿಂಕ್ ಆಸ್ ಪರ್ ದಿ knowing the political situation, I am very thankful to Horati Saab. He has tendered his resignation and we thank him for his services he has rendered. He is one of the senior most legislative council member in the history of India. So he has shown his large-hearted and they have accepted his resignation and I have recommended his name for the governor to continue him till an alternative arrangement is being made. So 13th there is a obituary session is there. 14th under his chairmanship he will be appointing a election will be conducted. We are going to elect in deputy chairman and later the chairman election will be conducted by the deputy chairman. There is no The was started in Tamil Nadu regarding the Mekedatu issue.